ನರಕದ ಬೆಂಕಿಯಿಂದ ನಮ್ಮನ್ನು ಬಿಡಿಸಲು ತನ್ನ ಪ್ರಾಣವನ್ನೇ ಕೊಟ್ಟ ಪ್ರಿಯ ಯೇಸುವಿನ ಪರಿಶುದ್ಧವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ನಾವು ಯೇಸುವು ತನ್ನ ಶಿಷ್ಯರ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದು, ಆ ಯುಗದ ಗುಣಲಕ್ಷಣಗಳ ಕುರಿತು ವಿವರಣೆ, ಸೂಚನೆಗಳೊಂದಿಗೆ ಸಂಕಟ ಕಾಲದ ಪ್ರಾರಂಭ, ಮಹಾ ಸಂಕಟವು ಅದರೊಂದಿಗಿನ ದುಃಖ ಸಂಕಷ್ಟಗಳು ಎಂಬ ವಿಷಯಗಳನ್ನು ಪ್ರಸ್ತಾಪಿಸಿದೆವು. ಯೇಸುವಿನ ಶಿಷ್ಯರಿಗೆ ಯೆರೂಸಲೇಮಿನ ನಾಶನದ ಕುರಿತು ಅನೇಕ ಪ್ರಶ್ನೆಗಳಿದ್ದವು. ಅವರ ಎಲ್ಲ ಪ್ರಶ್ನೆಗಳಿಗೆ ಆತನು ಉತ್ತರ ನೀಡಿದನು. ಯುಗಾಂತ್ಯದ ಸಮಯದಲ್ಲಿ ನಡೆಯುವ ಸಂಕಟ ಹಾಗೂ ಮಹಾ ಸಂಕಟಗಳ ಮುನ್ಸೂಚನೆಗಳನ್ನು ಹೇಳಿದನು. ಅನೇಕ ಸೂಚನೆಗಳು ನಡೆಯುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ. ದ್ವೇಷ, ಅಸಮಾಧಾನಗಳಿಂದ ತುಂಬಿರುವ ಈ ಜಗತ್ತಿನಲ್ಲಿ ಸಮಾಧಾನದ ಪ್ರಭು ಬರುವವರೆಗೆ ಶಾಂತಿ ಉಂಟಾಗಲು ಸಾಧ್ಯವಿಲ್ಲ. ನಮಗಾದರೂ ಸಮಾಧಾನದ ಕರ್ತನಾದ ಆತನು ತಂದೆಯಾಗಿದ್ದಾನೆ. ಆತನ ಮಕ್ಕಳಾದ ನಾವು ಆತನ ಸನ್ನಿಧಿಯಲ್ಲಿ ಕುಳಿತು ಆತನ ಸಮಾಧಾನದ ವಾಕ್ಯಗಳನ್ನು ಈಗ ಅಧ್ಯಯನ ಮಾಡೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಂಬಿಗಸ್ತನೂ ವಾಗ್ದಾನವನ್ನು ಯಾವಾಗಲೂ ಈಡೇರಿಸುವವನೂ ಆಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಬನ್ನಿರಿ ಪ್ರಿಯರೇ, ದೇವರ ವಾಕ್ಯಗಳನ್ನು ಧ್ಯಾನಿಸೋಣ, ಆತನ ನಡೆಸುವಿಕೆಯ ಅನುಭವ ಹೊಂದಿಕೊಳ್ಳೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 17ನೇ ವಚನವನ್ನು ನೋಡೋಣ. ಮಾಳಿಗೆಯ ಮೇಲೆ ಇರುವವನು ತನ್ನ ಮನೆಯೊಳಗಿರುವುದನ್ನು ತೆಗೆದುಕೊಳ್ಳುವುದಕ್ಕೆ ಇಳಿಯದೆ ಎಂಬುದಾಗಿ. ಪ್ರಿಯರೇ, ಪ್ಯಾಲೆಸ್ತೇನ್ ಮಾಳಿಗೆ ಎಂದರೆ ನಮ್ಮ ಮನೆಯ ಜಗಲಿಯಂತೆ. ಯೇಸು ಇಲ್ಲಿಯೂ ಪ್ಯಾಲೆಸ್ತೇನಿನ ಜನರಿಗೆ ಈ ಮಾತನ್ನು ಹೇಳುತ್ತಿದ್ದಾನೆ. ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 18ನೇ ವಚನವನ್ನು ನೋಡೋಣ. ಹೊಲದಲ್ಲಿರುವವನು ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಿಂತಿರುಗಿ ಬಾರದೆ ಓಡಿ ಹೋಗಲಿ ಎಂಬುದಾಗಿ. ಪ್ರಿಯರೇ, ಇದು ವ್ಯವಸಾಯದಲ್ಲಿರುವವರ ಕುರಿತಾದದ್ದು. ಹೊಲದಲ್ಲಿರುವವನು ಬೆಳಗ್ಗಿನ ಕೆಲಸವನ್ನು ಮುಗಿಸಿ ಹೋಗುವಾಗ ತಂಪಿನ ಕಾಲದಲ್ಲಿ ಹಾಳು ಮಾಡುವ ಅಸಹ್ಯ ವಸ್ತುವು ಕಾಣಿಸಿಕೊಂಡಿದೆ ಎಂಬ ಸುದ್ದಿ ಬಂದರೆ ಅವನು ತನ್ನ ಹೊದಿಕೆ ತೆಗೆದುಕೊಳ್ಳಲು ಹಿಂತಿರುಗದೆ ಓಡಿ ಹೋಗಲಿ ಎಂಬುದನ್ನು ಹೇಳುತ್ತದೆ. ಮುಂದುವರೆದು ನಾವು ನೋಡುತ್ತೇವೆ ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 19ನೇ ವಚನದಲ್ಲಿ, ಆದರೆ ಈ ದಿನಗಳಲ್ಲಿ ಬಸುರಿಯರಿಗೂ ಮೊಲೆ ಕೂಸಿರುವ ಹೆಂಗಸರಿಗೂ ಆಗುವ ಕಷ್ಟವನ್ನು ಏನು ಹೇಳಲಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತಾಯಂದಿರ ಹಾಗೂ ಚಿಕ್ಕ ಮಕ್ಕಳ ಕುರಿತಾದ ಆತನ ವಿಶೇಷವಾದ ಚಿಂತೆಯನ್ನು ಇದು ತೋರಿಸುತ್ತದೆ. ಮಹಾಸಂಕಟ ಕಾಲದ ಆರಂಭದಲ್ಲಿ ಜನಸಂಖ್ಯಾ ಸ್ಫೋಟ ಉಂಟಾಗುತ್ತದೆಂದು ಹೇಳುತ್ತಾರೆ. ನಮ್ಮ ಈ ಜಗತ್ತಿನ ಜನಸಂಖ್ಯೆ ಮಿತಿಮೀರಿ ಬೆಳೆಯುತ್ತಿರುವುದನ್ನು ನೋಡುವಾಗ ನಾವು ಯುಗಾಂತ್ಯವನ್ನು ಸಮೀಪಿಸುತ್ತಿದ್ದೇವೆಂಬುದಕ್ಕೆ ಅದು ಸೂಚನೆಯಾಗಿರಬಹುದು. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 20ನೇ ವಚನವನ್ನು ನೋಡೋಣ. ಆಗ ಮಹಾಸಂಕಟ ಉಂಟಾಗುವುದರಿಂದ ನಿಮ್ಮ ಪಲಾಯನವು ಚಳಿಗಾಲದಲ್ಲಿ ಆಗಲಿ ಸಬ್ಬತ್ ದಿನದಲ್ಲಿ ಆಗಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಪ್ರಿಯರೇ, ಈ ಮಾತು ಸಬ್ಬತ್ ದಿನವನ್ನು ಕೈಕೊಳ್ಳುವವರಿಗಾಗಿ ಹೇಳಲ್ಪಟ್ಟಿದೆ. ಯೇಸು ಯಹೂದ್ಯರಿಗೆ ನೇರವಾಗಿ ಈ ಮಾತು ಹೇಳುತ್ತಿದ್ದಾನೆನ್ನುವುದಕ್ಕೆ ಇದು ಒಂದು ಉದಾಹರಣೆಯಾಗಿದೆ. ನಾವು ಸಬ್ಬತ್ ದಿನದಂದು ದೇವಾಲಯಕ್ಕೆ ಹೋಗದೆ ಭಾನುವಾರದಂದು ಹೋಗುತ್ತಿದ್ದೇವೆ. ಯಾಕಂದರೆ ಅದು ಕರ್ತನಾದ ಯೇಸು ಸತ್ತವರೊಳಗಿಂದ ಎದ್ದು ಬಂದ ದಿನವಾಗಿದೆ. ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 21ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಅಂಥ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಆಗ ಮಹಾಸಂಕಟ ಉಂಟಾಗುವುದರಿಂದ ಎಂಬುದನ್ನು ನೋಡುತ್ತೇವೆ. ಇದು ಪ್ರಕಟಣೆ 7ನೇ ಅಧ್ಯಾಯ 14ನೇ ವಚನದ ಮಾತಾಗಿದೆ. ಅಲ್ಲಿ ಮಹಾಹಿಂಸೆ ಎಂಬುದಾಗಿ ಹೇಳಿಯದೆ, ಅಂದರೆ ಈ ಸಂಕಟವು ಅತಿ ವಿಶೇಷವಾದದ್ದಾಗಿರುತ್ತದೆ. ಜಗತ್ತಿನ ಚರಿತ್ರೆಯಲ್ಲಿ ಇಂಥದ್ದು ಹಿಂದೆಂದೂ ಆಗಿರಲಿಲ್ಲ, ಮುಂದೆ ಆಗಲಿಕ್ಕೂ ಇಲ್ಲ. ಯುಗಾಂತ್ಯವನ್ನು ಮಹಾಸಂಕಟವೆಂಬುದಾಗಿ ಕರ್ತನಾದ ಯೇಸು ತಾನೇ ಕರೆದಿದ್ದಾನೆ. ಅಂಥ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನೂ ಮೇಲೆಯೂ ಆಗುವುದಿಲ್ಲ ಎಂಬುದಾಗಿ ನೋಡುವಾಗ ಇದು ಸತ್ಯವಾಗಿರುವುದರಿಂದ ಅದು ಸಂಭವಿಸುವಾಗ ಜನರಿಗೆ ತಿಳಿಯುತ್ತದೆ. ಈ ದಿನಗಳಲ್ಲಿ ಅನೇಕರು ಸಭೆಗಾಗುವ ಸಂಕಟದ ಕುರಿತಾಗಿ ಮಾತನಾಡುತ್ತಾರೆ, ಆದರೆ ಅದು ಎಷ್ಟು ಭಯಂಕರವಾಗಿರಬಹುದೆಂಬ ಕಲ್ಪನೆಯೂ ಅವರಿಗಿರುವುದಿಲ್ಲ. ಇನ್ನು ಕೆಲವರು ನಾವು ಈಗಾಗಲೇ ಮಹಾಸಂಕಟ ಕಾಲದಲ್ಲಿದ್ದೇವೆಂದು ಹೇಳುತ್ತಾರೆ.
ಈಗಿನ ಕಾಲ ಕಷ್ಟಕರವಾದದ್ದೇ, ನಾನು ಒಪ್ಪುತ್ತೇನೆ. ಆದರೆ ಚರಿತ್ರೆಯಲ್ಲಿ ಇಂಥ ಕಾಲಗಳು ಅನೇಕ ಬಾರಿ ಬಂದಿರುತ್ತದೆ. ಮಹಾಸಂಕಟ ಕಾಲವು ನಿಜವಾಗಿ ಬರುವಾಗ ಅದಕ್ಕೆ ಸಮಾನವಾದದ್ದು ಹಿಂದೆಂದೂ ಇರಲಿಲ್ಲ, ಮುಂದೆಯೂ ಇರಲಿಕ್ಕಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 22ನೇ ವಚನವನ್ನು ನೋಡೋಣ. ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರಪ್ರಾಣಿಯಾದರೂ ಉಳಿಯದು, ಆದರೆ ತಾನು ಆದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸಂಕಟ ಕಾಲದಲ್ಲಿ ಭೂಮಿಯ ಜನಸಂಖ್ಯೆಯ 1/3 ಭಾಗ ನಾಶವಾಗುತ್ತದೆಂದು ಪ್ರಕಟಣೆ ಪುಸ್ತಕದಲ್ಲಿ ಹೇಳಿದೆ. ಇನ್ನೊಂದು ಸಂದರ್ಭದಲ್ಲಿ 1/4 ನಾಶವಾಗುತ್ತವೆ. ಇದು ಅದ್ವಿತೀಯವಾದದ್ದು. ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟ ಹೋಲಿಕೆಯನ್ನು ನೋಡುವುದಾದರೆ, ಯುದ್ಧದ ಕೆಂಪು ಕುದುರೆ, ಕ್ಷಾಮದ ಕಪ್ಪು ಕುದುರೆ, ಸಾವಿನ ಬೂದಿ ಬಣ್ಣದ ಕುದುರೆ ಇವು ಆ ಕಾಲದಲ್ಲಿ ಹೊರಟು ಬರುವು ಮತ್ತು ಜಗತ್ತಿನ ಜನಸಂಖ್ಯೆಯು ಕ್ಷೀಣಿಸಲ್ಪಡುವುದು. ಇದು ಅತಿಶಯೋಕ್ತಿಯಾಗಿದೆ ಎಂದು ಜನರು ನೆನೆಸುವ ಕಾಲವೊಂದಿತ್ತು. ಸತ್ಯವೇದ ಪಂಡಿತರು ಇದನ್ನು ಹಾಗೆಂದು ತಿಳಿದಿದ್ದರು. ಆದರೆ ಈಗ ಜಗತ್ತಿನ ಅನೇಕ ರಾಷ್ಟ್ರಗಳು ಅಣುಬಾಂಬುಗಳನ್ನು ಹೊಂದಿರುವಾಗ, ಅದು ಲಕ್ಷಾಂತರ ಜನರನ್ನು ನಾಶ ಮಾಡುವ ಶಕ್ತಿ ಹೊಂದಿರುವಾಗ ಇದು ಅಸಾಧ್ಯವೆಂದು ಹೇಳಲಾಗದು. ಪ್ರಿಯರೇ, ಆದರೂ ಈ ವಚನದಲ್ಲಿ ಒಂದು ಆದರಣೆಯ ಮಾತಿದೆ. ಆದರೆ ತಾನು ಆದುಕೊಂಡವರಿಗಾಗಿ ಆ ದಿನಗಳನ್ನು ಕಡಿಮೆ ಮಾಡುವನು ಎಂಬುದಾಗಿ. ಪ್ರಿಯರೇ, ಮಾನವ ಜನಾಂಗವು ತನ್ನನ್ನು ತಾನೇ ಸ್ವಯಂ ಸಂಹಾರ ಮಾಡಿಕೊಳ್ಳುವುದಕ್ಕೆ ದೇವರು ಬಿಡಲಾರನು. ಆದ್ದರಿಂದಲೇ ಅದು ಬಹು ಸ್ವಲ್ಪ ಕಾಲದ್ದಾಗಿ ಇರುತ್ತದೆ. ಮುಂದುವರೆದು ನಾವು ನೋಡುತ್ತೇವೆ, ಯೇಸು ತನ್ನ ತಿರುಗಿ ಬರೋಣದ ಕುರಿತು ಅವರಿಗೆ ಭರವಸೆ ನೀಡುತ್ತಾನೆ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 23ನೇ ವಚನದಿಂದ 25ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಆಗ ಯಾರಾದರೂ ನಿಮಗೆ ಅಗೋ ಕ್ರಿಸ್ತನು ಇಲ್ಲಿದ್ದಾನೆ, ಅಗೋ ಅಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡಿರಿ. ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ಇಗೋ, ನಿಮಗೆ ಮುಂದಾಗಿ ಹೇಳಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವರು ಎಂಬುದಾಗಿ ನೋಡುವಾಗ, ಈ ದೇವರಾದುಕೊಂಡವರು ಯಾರು? ಸತ್ಯವೇದದಲ್ಲಿ ಆದುಕೊಂಡ 2 ಗುಂಪುಗಳ ಕುರಿತಾಗಿ ನೋಡುತ್ತೇವೆ. ಇಸ್ರಾಯೇಲರಿಂದ ಆರಿಸಲ್ಪಟ್ಟವರು ಹಾಗೂ ಸಭೆಯಿಂದ ಆರಿಸಲ್ಪಟ್ಟವರು. ಇಲ್ಲಿ ಹೇಳಲ್ಪಟ್ಟಿರುವವರು ಯಾರೆಂದು ತಿಳಿದುಕೊಳ್ಳಲು ನಾವು ಸಾಮಾನ್ಯ ಜ್ಞಾನವನ್ನು ಉಪಯೋಗಿಸಬೇಕು. ಕರ್ತನಾದ ಯೇಸು ಇಲ್ಲಿಯವರೆಗೆ ಯಾರ ಕುರಿತಾಗಿ ಮಾತನಾಡುತ್ತಾ ಬಂದಿದ್ದಾನೆ? ಇಸ್ರಾಯೇಲರ ಕುರಿತಾಗಿ. ಆದ್ದರಿಂದ ಈ ವಚನದಲ್ಲಿನ ದೇವರಾದುಕೊಂಡವರು ಇಸ್ರಾಯೇಲರೇ ಆಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 26 ಮತ್ತು 27ನೇ ವಚನವನ್ನು ನೋಡಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ, ಆದ ಕಾರಣ ಯಾರಾದರೂ ನಿಮಗೆ ಅಗೋ ಕ್ರಿಸ್ತನು ಅಡವಿಯಲ್ಲಿ ಇದ್ದಾನೆಂದು ಹೇಳಿದರೆ ಹೊರಟು ಹೋಗಬೇಡಿರಿ. ಇಗೋ ಕೋಣೆಗಳಲ್ಲಿದ್ದಾನೆಂದು ಹೇಳಿದರೆ ನಂಬಬೇಡಿರಿ. ಹೇಗೆ ಮಿಂಚು ಮೂಡಣದಲ್ಲಿ ಹುಟ್ಟಿ ಪಡವಣದವರೆಗೂ ಕಾಣಿಸುತ್ತದೋ ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆಯು ಇರುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತನು ತಿರುಗಿ ಬರುವಾಗ ಅದನ್ನು ಮುಂತಿಳಿಸುವ ಸ್ಥಾನಿಕನಾದ ಯೋಹಾನನೂ ಇರುವುದಿಲ್ಲ. ಆದರೆ ಆತನು ಬರುವಾಗ ಇಡೀ ಲೋಕವೇ ಅದನ್ನು ತಿಳಿಯುತ್ತದೆ. ಯಾಕಂದರೆ ಅದು ಮಿಂಚಿನಂತೆ ಬಹಿರಂಗವಾಗಿರುತ್ತದೆ. ಮಿಂಚು ಆಕಾಶದಲ್ಲಿ ಕಾಣುವುದನ್ನು ಎಲ್ಲರೂ ನೋಡಬಹುದು. ಕೆಲವೊಮ್ಮೆ ಇದು ಭಯಹುಟ್ಟಿಸುವಂಥದ್ದಾಗಿರುತ್ತದೆ. ಕರ್ತನ 2ನೇ ಬರೋಣವು ಇದೇ ರೀತಿಯಲ್ಲಿರುತ್ತದೆ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಾವು ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 28ನೇ ವಚನ ನೋಡೋಣ. ಹೆಣ ಬಿದ್ದಲ್ಲಿ ಹದ್ದುಗಳು ಕೂಡುವು ಎಂಬುದಾಗಿ. ಪ್ರಿಯರೇ, ಈ ಒಲಿವ ಪ್ರವಚನದಲ್ಲಿ ತಿಳಿಯಲು ಅತೀ ಕಷ್ಟಕರವಾದ ವಚನವು ಇದೇ ಆಗಿದೆ. ಮಿಂಚಿನಂತೆ ಪರಲೋಕದಿಂದ ತಾನು ಮಹಿಮೆಯೊಡನೆ ಬರುವ ಕುರಿತಾಗಿ ತಿಳಿಸಿದ ಬಳಿಕ ಹೆಣಗಳನ್ನು ತಿನ್ನುವ ಹದ್ದುಗಳ ಕುರಿತಾಗಿ ಮಾತನಾಡುವುದು ವಿಚಿತ್ರವಾಗಿಯೇ ಇದೆ. ಆದರೆ ಇದು ಮುಂದೆ ಬರತಕ್ಕ ಕ್ರಿಸ್ತನು ನಡೆಸುವ ನ್ಯಾಯ ತೀರ್ಪಿನ ಕುರಿತಾಗಿ ಇದೆ ಎಂದು ನಾನು ನಂಬುತ್ತೇನೆ. ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯ 17ನೇ ವಚನದಿಂದ 19ನೇ ವಚನದವರೆಗೆ ಬರೆಯಲ್ಪಟ್ಟ ವಿಚಾರಗಳನ್ನು ನಾವು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಆಮೇಲೆ ಒಬ್ಬ ದೇವದೂತನು ಸೂರ್ಯನಲ್ಲಿ ನಿಂತಿರುವುದನ್ನು ಕಂಡೆನು. ಅವನು ಮಹಾಶಬ್ದದಿಂದ ಕೂಗುತ್ತಾ ಆಕಾಶದಲ್ಲಿ ಹಾರಾಡುವ ಎಲ್ಲ ಪಕ್ಷಿಗಳಿಗೆ, ಬನ್ನಿರಿ, ದೇವರು ಮಾಡಿಸುವ ಮಹಾಭೋಜನಕ್ಕೆ ಕೂಡಿ ಬನ್ನಿರಿ. ರಾಜರ ಮಾಂಸವನ್ನು,
ಶಾಸ್ತ್ರಾಧಿಪತಿಗಳ ಮಾಂಸವನ್ನು, ಪರಾಕ್ರಮಶಾಲಿಗಳ ಮಾಂಸವನ್ನು, ಸ್ವತಂತ್ರರು, ದಾಸರು, ದೊಡ್ಡವರು, ಚಿಕ್ಕವರು ಇವರೆಲ್ಲರ ಮಾಂಸವನ್ನು ತಿನ್ನುವುದಕ್ಕೆ ಬನ್ನಿರಿ ಎಂದು ಹೇಳಿದನು. ತರುವಾಯ ಆ ಮೊದಲನೆಯ ಮೃಗವು ಭೂರಾಜರು, ಅವರ ಸೈನ್ಯಗಳವರು, ಆ ಕುದುರೆಯ ಮೇಲೆ ಕೂತಿದ್ದವನ ಮೇಲೆಯೂ ಆತನ ಸೈನ್ಯದ ಮೇಲೆಯೂ ಯುದ್ಧ ಮಾಡುವುದಕ್ಕಾಗಿ ಕೂಡಿ ಬಂದಿರುವುದನ್ನು ಕಂಡೆನು ಎಂಬುದಾಗಿ. ಪ್ರಿಯರೇ, ಹೆಣಗಳನ್ನು ತಿನ್ನುವ ಹದ್ದುಗಳು ನ್ಯಾಯತೀರ್ಪಿನ ದೂತರಂತೆ ಕಾಣುತ್ತವೆ. ಕರ್ತನು ತಿರುಗಿ ಬರುವಾಗ ನ್ಯಾಯ ತೀರಿಕೆಗಾಗಿ ಬರುವನು. ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 29ನೇ ವಚನವನ್ನು ನೋಡೋಣ. ಆ ದಿನಗಳ ಸಂಕಟವು ತೀರಿದ ಕೂಡಲೇ ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೆ ಇರುವನು, ನಕ್ಷತ್ರಗಳು ಆಕಾಶದಿಂದ ಉದುರುವವು ಎಂಬುದಾಗಿ. ಪ್ರಿಯರೇ, ಇದು ಆ ದಿನಗಳ ಸಂಕಟವು ತೀರಿದ ಕೂಡಲೇ ಆಗತಕ್ಕ ಘಟನೆ ಎಂಬುದನ್ನು ಗಮನಿಸಿರಿ. ಈ ಎಲ್ಲ ಸಂಗತಿಗಳು ಕ್ರಿಸ್ತನು ಈ ಲೋಕಕ್ಕೆ 2ನೇ ಸಾರಿ ಬರುವಾಗ ನಡೆಯುತ್ತವೆಂದು ನನ್ನ ಎಣಿಕೆಯಾಗಿದೆ. ಬನ್ನಿ ಪ್ರಿಯರೇ, ಮುಂದುವರೆದು ನಾವು ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 30ನೇ ವಚನವನ್ನು ನೋಡೋಣ. ಆಗ ಮನುಷ್ಯಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಆಗ ಭೂಲೋಕದಲ್ಲಿರುವವರು ಎಲ್ಲಾ ಕುಲದವರು ಎದೆ ಬಡಕೊಳ್ಳುವರು ಮತ್ತು ಮನುಷ್ಯಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮನುಷ್ಯಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಈ ಗುರುತು ಏನು? ನಾನು ಮತ್ತೊಮ್ಮೆ ಊಹೆ ಮಾಡಬೇಕಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನಾಂಗಕ್ಕೆ ದೇವರ ಪ್ರಭಾವದ ಶೆಕಿನಾ ಪ್ರಸನ್ನತೆಯು ಕೊಡಲ್ಪಟ್ಟಿಲ್ಲ. ಈ ಶೆಕಿನಾ ಮಹಿಮೆಯು ಗುಡಾರದ ಮೇಲೆಯೂ ಮುಂದಕ್ಕೆ ಯೆರೂಸಲೇಮ್ ದೇವಾಲಯದಲ್ಲಿಯೂ ನೆಲೆಸಿತ್ತು. ಆದರೆ ಇಸ್ರಾಯೇಲ್ಯರ ಪಾಪದ ಕಾರಣದಿಂದಾಗಿ ಈ ಮಹಿಮೆಯು ಅವರನ್ನು ಬಿಟ್ಟು ಹೋಯಿತು. ಕ್ರಿಸ್ತನು ಪ್ರಥಮ ಬಾರಿಗೆ ಈ ಲೋಕಕ್ಕೆ ಬಂದಾಗ ಆತನು ಈ ಮಹಿಮೆಯನ್ನು ತೆಗೆದಿಟ್ಟನು, ದೈವತ್ವವನ್ನಲ್ಲ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುತ್ತೇವೆ, ನಾವು ಆತನ ಮಹಿಮೆಯನ್ನು ಕಂಡೆವು ಎಂಬುದಾಗಿ. ಅಂದರೆ ಆ ಮಹಿಮೆಯು ಆಗಾಗ ಕಂಡುಬರುತ್ತಿತ್ತು. ಆದರೆ ಆತನು 2ನೇ ಸಾರಿಗೆ ಬರುವಾಗ ಆತನು ಇಳಿಯುವ ಮುನ್ನ ಆತನ ಶೆಕಿನಾ ಮಹಿಮೆಯು ಭೂಮಿಯನ್ನು ಆವರಿಸುತ್ತದೆ ಮತ್ತು ಇದೇ ಮನುಷ್ಯಕುಮಾರನನ್ನು ಸೂಚಿಸುವ ಗುರುತೂ ಆಗಿರುತ್ತದೆ. ಮನುಷ್ಯಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು ಎಂಬುದಾಗಿ ನೋಡುವಾಗ ಇದು ಆತನು ತನ್ನ ರಾಜ್ಯವನ್ನು ಸ್ಥಾಪಿಸಲು ಬರುವಂತಾದು. ಬನ್ನಿ ಪ್ರಿಯರೇ, ಮುಂದುವರೆದು ನಾವು ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 31ನೇ ವಚನವನ್ನು ನೋಡೋಣ. ದಯವಿಟ್ಟು ನೀವು ಈ ವಚನವನ್ನು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಚನದ ಮುಖ್ಯಾಂಶಗಳನ್ನು ನೋಡುವಾಗ ಅದು ಆದುಕೊಂಡವರು, ಅಂದರೆ ಇಲ್ಲಿಯೂ ಇಸ್ರಾಯೇಲ್ ಜನಾಂಗವನ್ನೇ ಸೂಚಿಸುವಂಥದ್ದಾಗಿದೆ. ಯಹೂದ್ಯರನ್ನು ಅವರ ದೇಶಕ್ಕೆ ತಿರುಗಿ ಕರೆತರುವ ಮಹತ್ಕಾರ್ಯದ ಕುರಿತಾಗಿ ಹಳೆ ಒಡಂಬಡಿಕೆಯ ಪ್ರವಾದಿಗಳು ಮುಂತಿಳಿಸಿದ್ದರು. ಪ್ರಿಯರೇ, ತನ್ನ ಸಭೆಯನ್ನು ಸ್ವೀಕರಿಸಲು ಕರ್ತನು ತಾನೇ ಸ್ವತಃ ತುತ್ತೂರಿಯ ಶಬ್ದದೊಂದಿಗೆ ಬರುವನು ಮತ್ತು ಆತನ ಸ್ವರವು ಪ್ರಧಾನ ದೂತನ ಶಬ್ದದಂತಿರುವುದು. ತನ್ನ ಸಭೆಯನ್ನು ಒಟ್ಟು ಸೇರಿಸಲು ಆತನಿಗೆ ಯಾರ ಸಹಾಯದ ಅಗತ್ಯವೂ ಇರುವುದಿಲ್ಲ. ಆದರೆ ದೇವದೂತರು ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೆ 4 ದಿಕ್ಕುಗಳಿಂದ ಒಟ್ಟುಗೂಡಿಸುವರು ಎಂಬುದನ್ನು ನೋಡುವಾಗ ಇಸ್ರಾಯೇಲ್ಯರ ಕುರಿತಾಗಿ ಇದೆ ಎಂದು ನಾವು ಖಂಡಿತವಾಗಿ ಹೇಳಬಹುದು. ಸಹಾಯ ಮಾಡುವ ದೇವದೂತರು ಯಾವಾಗಲೂ ಇಸ್ರಾಯೇಲರಿಗೆ ಸಂಬಂಧಪಟ್ಟವರು. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಾವು ಅಂಜೂರದ ಮರದ ಸಾಮ್ಯವು ಒಂದು ಸೂಚನೆ ಆಗಿದೆ ಎಂಬುದನ್ನು ನೋಡೋಣ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 32 ಮತ್ತು 33ನೇ ವಚನವನ್ನು ನೋಡೋಣ. ಅಂಜೂರ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ. ಅದರ ಕೊಂಬೆ ಇನ್ನೂ ಎಳೆದಾಗಿದ್ದು ಎಲೆ ಬಿಡುವಾಗ ಬೇಸಿಗೆಯು ಹತ್ತಿರವಾಯಿತೆಂದು ತಿಳುಕೊಳ್ಳುತ್ತೀರಲ್ಲ. ಹಾಗೆಯೇ ನೀವು ಸಹ ಇದನ್ನೆಲ್ಲ ನೋಡುವಾಗ ಆ ದಿನವು ಹತ್ತಿರವದೇ, ಬಾಗಲಲ್ಲೇ ಅದೇ ಎಂದು ತಿಳಿದುಕೊಳ್ಳಿರಿ ಎಂಬುದಾಗಿ. ಪ್ರಿಯರೇ, ಅಂಜೂರದ ಮರವು ಇಸ್ರಾಯೇಲ್ಯರನ್ನಲ್ಲದೆ ಬೇರೇನೂ ಸೂಚಿಸಲಾರದೆಂದು ನಾನು ತಿಳಿಯುತ್ತೇನೆ. ಇಸ್ರಾಯೇಲ್ಯರ ದೇಶಕ್ಕೆ ತುಂಬ ಹಾನಿಯುಂಟಾಗಿದ್ದರೂ ಈಗಲೂ ಅಲ್ಲಿ ಧಾರಾಳವಾಗಿ ಅಂಜೂರದ ಮರಗಳು ಬೆಳೆಯುತ್ತಿರುತ್ತವೆ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 34ನೇ ವಚನ ನೋಡೋಣ. ಇದೆಲ್ಲ ಆಗುವ ತನಕ ಈ ಸಂತತಿಯು ಅಳಿದು ಹೋಗುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ. ಪ್ರಿಯರೇ, ಈ ಸಂತತಿಯು ಎಂಬುದನ್ನು ನೋಡುವಾಗ ಇದರ ಗ್ರೀಕ್ ಮೂಲದ ಅರ್ಥ ಜನಾಂಗ ಎಂಬುದಾಗಿ ಆಗುತ್ತದೆ. ಅದು ಇಸ್ರಾಯೇಲ್ ಜನಾಂಗವನ್ನು ಸೂಚಿಸುವುದಾಗಿದೆ.
ಇಲ್ಲವೇ ಈ ಮುನ್ಸೂಚನೆಗಳು ನೆರವೇರುವ ಕಾಲದಲ್ಲಿರುವ ಸಂತತಿಯವರ ಕುರಿತಾಗಿಯೂ ಇರಬಹುದು. ಒಂದು ಸಂತತಿ ಎಂದರೆ ಸುಮಾರು 20 ವರ್ಷಗಳ ಅವಧಿಯದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 35ನೇ ವಚನ ನೋಡೋಣ. ಭೂಮಿಯಾಕಾಶಗಳು ಅಳಿದು ಹೋಗುವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ ಎಂಬುದಾಗಿ. ಆತನು ಹೇಳುತ್ತಾನೆ, ನೀವು ನನ್ನನ್ನು ನೆನಪಿನಲ್ಲಿಡಬಹುದು. ಯಾಕಂದರೆ ಭೂಮಿಯಾಕಾಶಗಳು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ಭೂಮಿಯಾಕಾಶಗಳು ಅಳಿದು ಹೋಗಿ ಹೊಸ ಭೂಮಿಯಾಕಾಶಗಳು ಬರುತ್ತವೆ, ಆದರೆ ಆತನ ಮಾತು ಬದಲಾಗದೆ ನಿತ್ಯ ಕಾಲಕ್ಕೂ ಉಳಿಯುವಂಥದ್ದಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 36ನೇ ವಚನವನ್ನು ನೋಡೋಣ. ದಯವಿಟ್ಟು ಈ ವಚನವನ್ನು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಇದರ ಮುಖ್ಯ ಸಾರಾಂಶವೇನೆಂದರೆ, ಈ ಸಮಯವು ಹತ್ತಿರವಾಗುತ್ತದೆಂದು ತಿಳಿದರೂ ಸರಿಯಾದ ದಿನವನ್ನಾಗಲಿ ಗಳಿಗೆಯನ್ನಾಗಲಿ ಅವರು ತಿಳಿಯರು. ಈ ದಿನಗಳಲ್ಲಿಯೂ ಕ್ರಿಸ್ತನ ಬರೋಣದ ಸಮಯವನ್ನು ನಿಖರವಾಗಿ ತಿಳಿಸಲು ಅನೇಕರು ಪ್ರಯತ್ನಿಸುವಂತೆ ಆ ದಿನಗಳಲ್ಲಿಯೂ ಅನೇಕರು ಪ್ರಯತ್ನಿಸುವವರಿರಬಹುದು. ಆದರೆ ಯಾರಿಗೂ ಆ ದಿನವಾಗಲಿ ಗಳಿಗೆಯಾಗಲಿ ತಿಳಿಯದು. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಾವು ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 37ನೇ ವಚನದಿಂದ 39ನೇ ವಚನದವರೆಗೆ ನೋಡೋಣ. ಈ ವಚನಗಳನ್ನು ಕೂಡ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಈ ವಚನಗಳ ಮುಖ್ಯ ವಿಚಾರಗಳನ್ನು ನಾವು ನೋಡುವಾಗ, ಕ್ರಿಸ್ತನು ತಿರುಗಿ ಬರುವ ದಿನವು ನೋಹನ ದಿನಗಳ ಹಾಗೇ ಇರುವುದು. ನೋಹನ ದಿನಗಳಲ್ಲಿ ಅನೀತಿಯು ತುತ್ತ ತುದಿಗೇರಿತ್ತು. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿತ್ತು ಎಂಬುದಾಗಿ. ಕರ್ತನು ತಿರುಗಿ ಬರುವ ದಿನದಲ್ಲಿಯೂ ನೋಹನ ದಿನಗಳಂತೆಯೇ ಇರುತ್ತದೆಂದು ಆತನು ಹೇಳುತ್ತಾನೆ. ಇಲ್ಲಿ ಉಣ್ಣುತ್ತಾ ಕುಡಿಯುತ್ತಾ ಇದ್ದರು ಎಂದು ಹೇಳಿದೆ. ಉಂಡು ಕುಡಿಯುವುದರಲ್ಲಿ ಏನಾದರೂ ತಪ್ಪಿದೆಯೋ? ಇಲ್ಲ. ನಾವು ಉಂಡರೂ ಕುಡಿದರೂ ಇನ್ನೇನು ಮಾಡಿದರೂ ಎಲ್ಲವನ್ನು ದೇವರ ಮಹಿಮೆಗಾಗಿ ಮಾಡಬೇಕೆಂದು ಹೇಳಿಯದೆ. ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 31ನೇ ವಚನದಲ್ಲಿ ನೋಡುತ್ತೇವೆ. ಆದರೆ ನೋಹನ ದಿನಗಳಲ್ಲಿದ್ದ ಜನರು ದೇವರ ಮಹಿಮೆಗಾಗಿ ಉಂಡು ಕುಡಿಯುತ್ತಿರಲಿಲ್ಲ. ಅವರು ದೇವರೇ ಇಲ್ಲವೇನೋ ಎಂಬಂತೆ ಜೀವಿಸುತ್ತಿದ್ದರು. ಪ್ರಿಯರೇ, ಒಬ್ಬ ಚಿಕ್ಕ ಹುಡುಗನನ್ನು ನೆರೆಮನೆಯವರು ಒಮ್ಮೆ ಊಟಕ್ಕೆ ಆಮಂತ್ರಿಸಿದರು. ಅವನಿಗೆ ಬಹು ಸಂತೋಷ ಉಂಟಾಗಿತ್ತು. ಆದ್ದರಿಂದ ಹೋಗಬೇಕಾದ ಸಮಯ ಬಂದಾಗ ಅವನು ಒಂದೇ ಓಟ ಓಡಿ ಊಟದ ಮೇಜಿನ ಬಳಿ ಕುಳಿತನು. ಊಟ ಆರಂಭವಾಗಬೇಕಾದಾಗ ಆ ಹುಡುಗನು ದೇವರಿಗೆ ಸ್ತೋತ್ರ ಹೇಳುವುದಕ್ಕಾಗಿ ತಲೆ ತಗ್ಗಿಸಿದನು. ಯಾಕಂದರೆ ಅವನು ಕ್ರೈಸ್ತನಾಗಿದ್ದನು. ಪಕ್ಕನೆ ಅವನಿಗೆ ತಿಳಿಯಿತೇನೆಂದರೆ ತಾನೊಬ್ಬ ಮಾತ್ರ ತಲೆ ತಗ್ಗಿಸಿದ್ದು, ಬೇರೆಯವರೆಲ್ಲರೂ ಊಟ ಮಾಡುವುದರಲ್ಲಿ ತೊಡಗಿದ್ದರು ಎಂದು. ಅವನು ಕಣ್ಣು ತೆರೆದು ಯಾವ ಸಂಕೋಚವಿಲ್ಲದೆ ಹೇಳಿದ, ನೀವು ಊಟಕ್ಕಾಗಿ ದೇವರಿಗೆ ಉಪಕಾರ ಹೇಳುವುದಿಲ್ಲವಾ ಎಂದು. ಕೆಲ ಕ್ಷಣದ ಮೌನದ ಬಳಿಕ ಆ ಮನೆಯ ಯಜಮಾನಿ ಹೇಳಿದಳು, ಇಲ್ಲ ಎಂದು. ಆ ಹುಡುಗನು ಸ್ವಲ್ಪ ಹೊತ್ತು ಯೋಚಿಸಿ ಹೀಗೆ ಹೇಳಿದನು, ಪ್ರಾಣಿಗಳು ಮಾತ್ರ ಊಟ ಹಾಕಿದ ಕೂಡಲೇ ಗಬಗಬನೆ ತಿನ್ನುತ್ತವೆ ಎಂದು. ಪ್ರಿಯರೇ, ನಮಗೆ ದೊರಕುವ ಆಹಾರವು ದೇವರಿಂದ ದಿನಕ್ಕೆ 3 ಆವರ್ತಿ ದೊರಕುತ್ತಿರುತ್ತದೆ. ಆದರೆ ಅದೇ ಸಮಯದಲ್ಲಿ ಮಿಲಿಯಾಂತರ ಜನರು ಊಟವಿಲ್ಲದೆ ಕಷ್ಟಪಡುತ್ತಿರುತ್ತಾರೆ. ನಾವು ದೇವರಿಗೆ ಉಪಕಾರ ಹೇಳಲು ಮರೆಯುತ್ತೇವೆ. ಕರ್ತನ ಬರೋಣದ ಸಮಯದಲ್ಲೂ ಆತನ ಬರುವಿಕೆ ಅತಿ ಹತ್ತಿರ ಬಂದಾಗಲೂ ಜನರು ಅದು ನಡೆಯಲಾರದ್ದೇನೋ ಎಂಬಂತೆ ಜೀವಿಸುತ್ತಿರುತ್ತಾರೆ. ಪ್ರಿಯರೇ, ನೋಹನ ದಿನಗಳಲ್ಲಿ ಜನರು ಮದುವೆ ಮಾಡಿಕೊಡುತ್ತಾ ಇದ್ದರು. ಮದುವೆಯು ತಪ್ಪಾದದೆಂದು ಕರ್ತನು ಎಂದಿಗೂ ಹೇಳಲಿಲ್ಲ. ಆದರೆ ಆತನ ಮಾತಿನ ಮುಖ್ಯಾಂಶವೇನೆಂದರೆ, ಅವರು ನೋಹನ ಮೂಲಕ ದೇವರು ಕೊಟ್ಟ ಎಚ್ಚರಿಕೆಯನ್ನು ಅಲಕ್ಷ್ಯ ಮಾಡಿ ಮದುವೆ ಸಮಾರಂಭಗಳಲ್ಲಿ, ಒಂದು ವೇಳೆ ಸಭೆಯಲ್ಲೂ ಕೂಡ ತೊಡಗಿಕೊಂಡಿದ್ದರು. ಹೀಗೆ ನೋಹನು ನಾವೆಯೊಳಕ್ಕೆ ಹೋಗುವ ದಿನದವರೆಗೂ ಇದ್ದರು. ದೇವರೇ ಇಲ್ಲವೇನೋ ಎಂಬ ರೀತಿಯಲ್ಲಿ ವರ್ತಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಾವು ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 40 ಮತ್ತು 41ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಆವಾಗ ಇಬ್ಬರು ಹೊಲದಲ್ಲಿರುವರು, ಒಬ್ಬನು ತೆಗೆದುಕೊಳ್ಳಲ್ಪಡುವನು, ಒಬ್ಬನು ಬಿಡಲ್ಪಡುವನು. ಇಬ್ಬರು ಹೆಂಗಸರು ಬೀಸುವ ಕಲ್ಲಿನ ಮುಂದೆ ಕೂತು ಬೀಸುತ್ತಿರುವರು, ಒಬ್ಬಳು ತೆಗೆದುಕೊಳ್ಳಲ್ಪಡುವಳು, ಒಬ್ಬಳು ಬಿಡಲ್ಪಡುವಳು ಎಂಬುದಾಗಿ. ಪ್ರಿಯರೇ, ಯಾರಾದರೂ ನನಗೆ ಹೇಳಬಹುದು, ಬೋಧಕರೇ, ನೀವೀಗ ಸಿಕ್ಕಿಬಿದ್ದೀರಿ. ಸಭೆಯ ಕುರಿತಾಗಿ, ಮೇಲಕ್ಕೆತ್ತಲ್ಪಡುವ ಕುರಿತಾಗಿಯೂ
ಒಲಿವ ಪ್ರವಚನದಲ್ಲಿ ಇಲ್ಲ ಎಂದು ಹೇಳಿದ್ದೀರಿ, ಆದರೆ ಈ ವಚನದ ಕುರಿತು ಏನು ಎಂಬುದಾಗಿ. ಪ್ರಿಯರೇ, ಕರ್ತನು ಸಭೆ ಮೇಲಕ್ಕೆತ್ತಲ್ಪಡುವ ಕುರಿತಾಗಿ ಹೇಳುತ್ತಿಲ್ಲವೆಂದು ಈಗಲೂ ಹೇಳುತ್ತೇನೆ. ಕರ್ತನು ಇಲ್ಲಿ ಯಾವುದರ ಕುರಿತಾಗಿ ಮಾತನಾಡುತ್ತಿದ್ದಾನೆ? ನೋಹನ ದಿನಗಳ ಹಾಗೆ ಎಂಬುದಾಗಿ. ಆ ದಿನಗಳಲ್ಲಿ ಯಾರು ತೆಗೆಯಲ್ಪಟ್ಟರು? ಪ್ರಳಯದ ತನಕ ಏನೂ ತಿಳಿಯದೆ ಇದ್ದಾರಲ್ಲ, ಅವರು ಪ್ರಳಯದಿಂದ ನಾಶವಾದರು. ಸಭೆಯು ಮೇಲಕ್ಕೆತ್ತಲ್ಪಡುವ ಘಟನೆಯ ಕುರಿತಾಗಿ ಇಲ್ಲಿ ಹೇಳುತ್ತಿಲ್ಲ. ಬದಲಾಗಿ 1000 ವರ್ಷದ ಆಳಿಕೆಗೆ ಸೇರದವರು ನ್ಯಾಯತೀರ್ಪಿನ ಮೂಲಕ ಭೂಮಿಯಿಂದ ತೆಗೆಯಲ್ಪಡುವುದರ ಕುರಿತಾಗಿ ಹೇಳಿದೆ. ಪ್ರೀತಿಯುಳ್ಳ ದೇವಜನರೇ, ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 42ನೇ ವಚನವನ್ನು ನೋಡೋಣ. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರಿ ಎಂಬುದಾಗಿ. ಪ್ರಿಯರೇ, ಎಚ್ಚರವಾಗಿರಿ ಎಂಬುದು ಮುಖ್ಯವಾದ ಶಬ್ದ. ದೇವರ ಮಗುವು ಸಭೆ ಮೇಲಕ್ಕೆತ್ತಲ್ಪಡುವುದಕ್ಕಾಗಿ ಕಾಯುವುದಕ್ಕಿಂತ ಇದು ಭಿನ್ನವಾಗಿದೆ. ನಮಗೆ ಈಗ ಒಂದು ಸಮಾಧಾನಕರವಾದ ನಿರೀಕ್ಷೆಯಿದೆ. ಆ ದಿನಗಳಲ್ಲಿನ ಕಾಯುವಿಕೆ ಭಯ ಹಾಗೂ ಆತಂಕಗಳಿಂದ ಕೂಡಿದಂಥದ್ದು. ರಾತ್ರಿ ಅವರು ಹೇಳುವರು, ದೇವರೇ ಬೆಳಿಗ್ಗೆಯಾಗಲಿ ಎಂದು. ಬೆಳಿಗ್ಗೆ ದೇವರೇ ರಾತ್ರಿಯಾಗಲಿ ಎಂದು ಹೇಳುವರು. ಈ ದಿನಗಳಲ್ಲಿ ನಾವು ಕರ್ತನ ಬರೋಣಕ್ಕಾಗಿ ಕಾಯುತ್ತಾ ಎದುರು ನೋಡುತ್ತಾ ಇರುತ್ತೇವೆ. ಆದರೆ ಆ ದಿನಗಳಲ್ಲಿ ಆತಂಕದಿಂದ ಕಾಯುತ್ತಿರುತ್ತೇವೆ. ನಾನು ತಪ್ಪಾಗಿ ವಿವರಿಸುತ್ತಿದ್ದೇನೆಂದು ನೀವು ನೆನೆಸಬಹುದು. ಖಂಡಿತ ಇಲ್ಲ. ಕಾಯುವುದು ಎಂಬುದರ ಗ್ರೀಕ್ ಮೂಲದ ಶಬ್ದಕ್ಕೆ 8 ಬೇರೆ ಬೇರೆ ಅರ್ಥಗಳಿವೆ. ಆಂಗ್ಲ ಭಾಷೆಯಲ್ಲಿ ಒಂದೇ ಶಬ್ದವಾದರೂ ಅದಕ್ಕೆ ಬೇರೆ ಬೇರೆ ಅರ್ಥಗಳಿವೆ. ಬನ್ನಿರಿ ಪ್ರಿಯರೇ, ನಮ್ಮ ಕಾರ್ಯಕ್ರಮದ ಅಂತ್ಯ ಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 43ನೇ ವಚನದಿಂದ 45ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರುತ್ತದೆ: ಕಳ್ಳನು ಬರುವ ಜಾವ ಮನೆಯ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕಗೊಡಿಸುತ್ತಿರಲಿಲ್ಲವೆಂದು ತಿಳುಕೊಳ್ಳಿರಿ. ಆದ ಕಾರಣ ನೀವು ಸಹ ಸಿದ್ಧವಾಗಿರಿ. ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ. ಹಾಗಾದರೆ ಯಜಮಾನನು ತನ್ನ ಮನೆಯವರಿಗೆ ಹೊತ್ತಿಗೆ ಆಹಾರ ಕೊಡಲಿಕ್ಕೆ ಅವರ ಮೇಲಿಟ್ಟ ನಂಬಿಗಸ್ತನೂ ವಿವೇಕಿಯೂ ಆದಂಥ ಆಳು ಯಾರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಒಲಿವ ಪ್ರವಚನದ ಉಳಿದ ಭಾಗದಲ್ಲಿ ತನ್ನ ಬರೋಣದ ಕುರಿತು ಜನರ ವಿವಿಧ ಪ್ರತಿಕ್ರಿಯೆಗಳು ಹಾಗೂ ನಿಜವಾಗಿ ಆತನು ಬಂದಾಗ ನಡೆಯುವುದೇನು ಎಂಬ ಕುರಿತಾಗಿ ಕೆಲವು ಸಾಮ್ಯಗಳನ್ನು ಆತನು ಹೇಳುತ್ತಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನು 2ನೇ ಬಾರಿ ಯಾವಾಗ ಬರುತ್ತಾನೆ ಎಂದು ನಮಗೆ ಗೊತ್ತಿಲ್ಲದೇ ಇರುವುದರಿಂದ ನಮ್ಮ ಜೀವಿತವು ನಂಬಿಗಸ್ತನೂ ವಿವೇಕಿಯೂ ಆದ ಆಳಿನಂತಿರಬೇಕು. ಆದುದರಿಂದ ಯಾವಾಗಲೂ ದೇವರಾತ್ಮನ ಹತೋಟಿಯಲ್ಲಿ ಇದ್ದವರಾಗಿ ಆತನ ಬರೋಣವನ್ನು ಎದುರು ನೋಡುತ್ತಾ ನಮ್ಮ ಜೀವಿತದಲ್ಲಿ ಮುನ್ನಡೆಯೋಣ. ಬನ್ನಿರಿ ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನೀನು ಕೊಟ್ಟಂಥ ಎಚ್ಚರಿಕೆಯ ಮಾತುಗಳಿಗಾಗಿ ನಿನಗೆ ಸ್ತೋತ್ರ. ರಕ್ಷಕನೇ, ನಿನ್ನ ಬರೋಣವನ್ನು ಎದುರು ನೋಡುತ್ತಾ ಯಾವಾಗಲೂ ಸಿದ್ಧರಾಗಿದ್ದುಕೊಂಡು ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ಯಾರ್ಯಾರು ಇದನ್ನು ಅಲಕ್ಷ್ಯ ಮಾಡುತ್ತಾರೋ ಅಂಥವರ ಜೀವಿತಗಳಲ್ಲಿ ಕಾರ್ಯ ಮಾಡು. ಅವರೆಲ್ಲರೂ ಸಿದ್ಧರಾಗಿರುವಂತೆ ನಿನ್ನ ವಾಕ್ಯಗಳನ್ನು ಕಳುಹಿಸಿಕೊಡು. ನೀನು ಅವರನ್ನು ಬಲಪಡಿಸು. ನಮ್ಮನ್ನೇ ನಿನ್ನ ಕೈಗಳಿಗೆ ಒಪ್ಪಿಸಿಕೊಟ್ಟಿದ್ದೇವೆ. ನಿನ್ನ ರೆಕ್ಕೆಯ ಮರಳಿದ್ದುಕೊಂಡು ಆನಂದಘೋಷ ಮಾಡುತ್ತಾ ಜೀವಿಸುವಂಥ ಜೀವಿತ ನಮ್ಮದಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರೀತಿಯ ದೇವಮಕ್ಕಳೇ, ಯೇಸುವಿನ ತಿರುಗಿ ಬರೋಣದ ಕುರಿತು ಇದುವರೆಗೆ ಅಧ್ಯಯನ ಮಾಡಿದೆವು. ಕರ್ತನು ಬಹು ವಿವರವಾಗಿ ಯೆರೂಸಲೇಮಿನ ನಾಶನ, ಮಹಾಸಂಕಟಗಳ ಕಾಲದ ಮುನ್ಸೂಚನೆಗಳು, ಆತನು ತಿರುಗಿ ಬರೋಣ, ಹೀಗೆ ಒಂದೊಂದಾಗಿ ತಿಳಿಸಿಕೊಟ್ಟಿದ್ದಾನೆ. ಯುಗಾಂತ್ಯಕ್ಕೆ ಸಮೀಪವಾಗಿರುವ ನಾವು ಆತನ ಬರೋಣಕ್ಕಾಗಿ ಎಲ್ಲ ಸಮಯದಲ್ಲಿಯೂ ಸಿದ್ಧರಾಗಿರಬೇಕು. ಯಾಕೆಂದರೆ ಆ ದಿವಸವಾದರೂ ಆ ಗಳಿಗೆಯಾದರೂ ಯಾರಿಗೂ ತಿಳಿದಿಲ್ಲ. ಆದರೆ ನಮ್ಮ ಈ ಲೋಕದ ಜೀವಿತ ನಿಗದಿತವಾಗಿದೆಯಲ್ಲವೇ? ನಮ್ಮ ಸಮಯವು ಇನ್ನೂ ಇರುವಾಗಲೇ ಆತನ ಹಾದಿಯಲ್ಲಿ ನಡೆದು ಸಂತೋಷದಿಂದ ಆತನನ್ನು ಎದುರು ನೋಡೋಣ. ಹೀಗಾಗುವಂತೆ ಕರುಣೆಯುಳ್ಳ ಕರ್ತನ ಕೃಪೆಯು ನಿಮ್ಮೆಲ್ಲರೊಂದಿಗೆ ಇರಲಿ.